ಶಾಸಕ ಸಿಟಿ ರವಿ ಬಂಧನ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಕರೆ ನೀಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಸಹ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸಿಟಿ ರವಿ ಬಂಧಿಸಿರುವುದನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ, ಸಿಎನ್ ಅಶ್ವತ್ಥನಾರಾಯಣ್, ಮಾಜಿ ಸಚಿವ ಬೈರತಿ ಬಸವರಾಜ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ದ್ವೇಷದ ರಾಜಕೀಯ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದರು. ಸರ್ಕಾರಕ್ಕೆ ಈ ಒಂದು ಹೋರಾಟಕ್ಕೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಚಲುವಾದಿ ನಾರಾಯಣಸ್ವಾಮಿ ಅವರೇ, ನಮ್ಮ ಕೇರ್ಪುರಮ್ಮಿನ ಜನಪ್ರಿಯ ಶಾಸಕರು, ಮಾಜಿ ಸಚಿವರು ಆದಂತ ಬೈರತಿ ಬಸವರಾಜ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದ ಗೋಪಿನಾಥ್ ರೆಡ್ಡಿ ಅವರೇ, ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರು ಜಯನಗರದ ಜನಪ್ರಿಯ ಶಾಸಕರಾದ ರಾಮಮೂರ್ತಿ ಅವರೇ, ಬೆಳ್ತಂಗಡಿಯ ಶಾಸಕರಾದಂತ ರಾಜ್ಯದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂತ ಹರೀಶ್ ಪೂಂಜಾ ಅವರೇ, ನಮ್ಮ ಕೇಂದ್ರದ ಅಧ್ಯಕ್ಷರಾದ ಸಪ್ತಗಿರಿ ಗೌಡ್ರೆ, ರಾಜ್ಯದ ಕಾರ್ಯದರ್ಶಿಗಳಾದಂತ ತಮ್ಮೇಶ್ ಗೌಡ್ರೆ, ನೆರೆದಿರುವಂತ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳೇ, ಪ್ರಜಾತಂತ್ರದ ದೇವಾಲಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಈ ಕಾಂಗ್ರೆಸ್ ಸರ್ಕಾರ FSL ರಿಪೋರ್ಟ್ ಬರಲಿ, ಆಮೇಲೆ ನಾವು ಅದ್ರ ಮೇಲೆ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಕೂಗ್ದವರು ಅವ್ರ ಬ್ರದರ್ಸ್, ಅದಕ್ಕೆ ತನಿಖೆ ಆಗಿ ಒಂದ್ ತಿಂಗಳಾದ್ಮೇಲೆ ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಿನ್ನೆ ನಡೆದಂತ ಒಂದು ಹೋರಾಟದ ಸಮಯದಲ್ಲಿ ಅಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಇವತ್ತವರೆಗೂ ರೆಕಾರ್ಡಿಂಗ್ ಸಿಕ್ಕಿಲ್ಲ, ಅದನ್ನ ಯಾವ್ದು FSL ತನಿಖೆ ಮಾಡಿಲ್ಲ, ಎಲ್ಲಿಗೂ ತಗೊಂಡೋದ್ರೆ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ, ನಮ್ಮ ಪಾರ್ಟಿಯ ಹಿರಿಯ ಮುಖಂಡ, 3 ಸಲ 4 ಸಲ MLA ಆಗಿದ್ದವರು, ಸಚಿವರಾಗಿದ್ದವ್ರನ್ನ ಒಂದೇ ಒಂದು ಯಾವ್ದೋ ಕಂಪ್ಲೇಂಟ್ ಕೊಟ್ರೆ ಒಳ್ಳೆ ಟೆರರಿಸ್ಟ್ ತರ, ಗೂಂಡಾ ತರ ರಾತ್ರಿ ಎಲ್ಲ ಓಡಾಡಿ ಅವ್ರ ಮೇಲೆ FIR ಕಾಪಿನೂ ಕೊಡದೆ ಅವ್ರಿಗೆ ಸತಾಯಿಸಿ ಮಾಡ್ತಾ ಇದಾರಲ್ಲ, ಈ ಲಜ್ಜೆಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇನ್ ಹೇಳ್ಬೇಕು? ಜೋರಾಗಿ ಏನ್ ಹೇಳ್ಬೇಕು ಅವ್ರಿಗೆ? ನಮ್ಮ MLAಗಳಿಗೆ ಇಲ್ಲೇ ಹರೀಶ್ ಪೂಂಜಾ ಅವರಿದ್ದಾರೆ, ಯಾವುದೋ ಒಂದು ಕೇಸು, ಯಾರೋ ಒಂದು ಕಂಪ್ಲೇಂಟ್ ಕೊಟ್ರೆ ಏನ್ ಅವ್ರು ಕಳ್ಳರು, ದನ ಕಳ್ಳರಿಗೆ ಸಿಕ್ಕಾಕೊಂಡು ಸತ್ರೆ 10 ಲಕ್ಷ ರೂಪಾಯಿ ಕೊಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ. ದನ ಕಳ್ಳನ್ಗೆ ಹರೀಶ್ ಪೂಂಜಾ ಅವ್ರ ಮನೆಗೆ ಏನೋ ಟೆರರಿಸ್ಟ್ ಅವ್ರು ಏನೋ ಭಯೋತ್ಪಾದನೆ ಮಾಡಾರೆ, ದೇಶದ ವಿರುದ್ಧ ಕೆಲಸ ಮಾಡೋರೆ ಅಂತ ಹೇಳೋಗೆ 200-250 ಜನ ಪೊಲೀಸ್ ಅವ್ರನ್ನ ರಾತ್ರೋರಾತ್ರಿ ಅವ್ರ ಮನೆಗೆ ಹೋಗ್ತಾರೆ ಅರೆಸ್ಟ್ ಮಾಡಕ್ಕೆ. ಇದು ಈ ಕಾಂಗ್ರೆಸ್ ಅವರು. ಏನ್ ಹೇಳ್ಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ? ಇವತ್ತು ಮಾಡ್ತಾ ಇರೋದು ಅವ್ರು ಹೇಳ್ತಾರೆ, ಇವರು ಸಿಟಿ ರವಿ ಅವರು ಮಹಿಳೆಯರಿಗೆ ಗೌರವ ಕೊಡಕ್ ಬರಲ್ಲಂತ. ಸ್ವಾಮಿ, ನಾವು ಯಾವತ್ತು ಇಂದಿರಾ ಗಾಂಧಿ ಜಿಂದಾಬಾದ್ ಹೇಳ್ದವರಲ್ಲ, ರಾಜೀವ್ ಗಾಂಧಿ ಜಿಂದಾಬಾದ್ ಹೇಳ್ದವರಲ್ಲ, ರಾಹುಲ್ ಗಾಂಧಿ ಜಿಂದಾಬಾದ್ ಹೇಳ್ದವರಲ್ಲ. ನಾವು ಪ್ರತಿ ಸಲ ಹೇಳೋದೇನು? ಭಾರತ್ ಮಾತಾ ಕಿ ಜೈ ಅನ್ನೋರು ನಾವು. ನಮ್ಮ ದೇಶ ಮುಖ್ಯ, ದೇಶ ಮೊದಲು, ಆಮೇಲೆ ನಮ್ಮ ಪಾರ್ಟಿ ಅಂತ ಹೇಳಿದವ್ರು ನಾವು. ಇವತ್ತು ನಮ್ಮ ನಾಯಕನ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡಿ ಏನ್ ಮಾಡ್ತಾ ಇರೋದು? ರೌಡಿಸಂ ಮಾಡ್ತೀರಾ ನೀವು? 6,000 ಜನ ಮಾರ್ಷಲ್ ಅವರು ಹೇಳ್ತೀರಾ. ಆ ರೌಡಿಗಳು ಹೆಂಗ್ ಬಂದ್ರು ವಿಧಾನಸೌಧ ಒಳಗಡೆ? ಯಾರು ಬಿಟ್ಟವ್ರು ಅವ್ರನ್ನ? ಈ ಕೂಡ್ಲೆ ಯಾವ ಅಧಿಕಾರಿ ಇರ್ಲಿ, ಯಾರೇ ಇರ್ಲಿ, ಅವ್ರನ್ನ ಈ ಕೂಡ್ಲೆ ಸಸ್ಪೆಂಡ್ ಮಾಡ್ಬೇಕು, ಅರೆಸ್ಟ್ ಮಾಡ್ಬೇಕು. ಯಾರಿವತ್ತು ಆ ಕಾನೂನು ವ್ಯವಸ್ಥೆಗೆ ಮುಖ್ಯವಾಗಿ ಯಾರಿದ್ರು ಆ ಕೈಗಾರ ವಿಧಾನಸೌಧದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಸ್ನೇಹಿತರೆ, ಒಬ್ಬ ಜನಪ್ರತಿನಿಧಿಗೆ ಕಾನೂನು ನಮ್ಮ ಪ್ರಜಾತಂತ್ರದ ದೇವಾಲಯದಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರಿಗೆ ಯಾವ ರಕ್ಷಣೆ ಇರ್ತೈತೆ? ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಹೇಳ್ಬೇಕು? ಬದುಕಿದ್ದಾಗ ಅಂಬೇಡ್ಕರ್ ಅವ್ರನ್ನ ಸೋಲ್ಸಕ್ಕೆ ನೆಹರು ಕ್ಯಾಂಪೇನ್ ಮಾಡ್ತಾರೆ. ಅದು ಒಂದೇ
ಕಷ್ಟ ಇದ್ದಾಗ ಅವ್ರ ಹತ್ರ PA ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿನ ಇದೇ ನೆಹರು ಅವರು ಅಂಬೇಡ್ಕರ್ ಅವ್ರ ಮೇಲೆ ನಿಲ್ಸಿ ಗೆಲ್ಸಿದ್ದಕ್ಕೆ ಅವ್ರಿಗೆ ಏನ್ ಬಹುಮಾನ? ಪದ್ಮಭೂಷಣ. ಏನ್ ಮಾಡ್ಬಿಟ್ಟಿದ್ರು? 2 ಸಲ MP ಎಲೆಕ್ಷನ್ ಗೆದ್ರೆ ಪದ್ಮಭೂಷಣ. ನೆಹರು ಅವರು ಅವರೇ ಘೋಷಣೆ, ಭಾರತ ರತ್ನ ಅವರೇ ಘೋಷಣೆ ಮಾಡ್ಕೊಂಡ್ಬಿಟ್ರು. ಇಂದಿರಾ ಗಾಂಧಿ ಅವರೇ ಘೋಷಣೆ ಮಾಡ್ಕೊಂಡ್ಬಿಟ್ರು ಭಾರತ ರತ್ನ. ಪಾಪ ನಮ್ಮ ಅಂಬೇಡ್ಕರ್ ಅವ್ರಿಗೆ ಯಾವಾಗ ಕೊಟ್ಟಿದ್ ಭಾರತ ರತ್ನ? VP ಸಿಂಗ್ ಅವರು BJP ಅವರು ಬೆಂಬಲ ಕೊಟ್ಟಂತ ಸರ್ಕಾರ ಬಂದ ಮೇಲೆ ಭಾರತ ರತ್ನವನ್ನ ಕೊಟ್ಟಿದ್ದು ಸಂವಿಧಾನ ಶಿಲ್ಪಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವುಗಳು ಕೊಟ್ಟಿದ್ದು, ನಾವು ಗೌರವ ಕೊಟ್ಟಿರೋದು. ಈ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿದೆ? ಅವ್ರು ಕೊಟ್ಟಿರೋಂತ ಬಹುಮಾನ ಸೋಲ್ಸಿದ್ದು, ಅವಮಾನ ಮಾಡಿದ್ದು, ಸತ್ತಾಗ